ಬೆಂಗಳೂರಿನಲ್ಲಿ ಎ ಖಾತಾ ಪರಿವರ್ತನೆ ಹಿನ್ನೆಲೆಯಲ್ಲಿ ಈವರೆಗೂ ಒಟ್ಟು 650 ಅರ್ಜಿಗಳು ಸಲ್ಲಿಕೆಯಾಗಿವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಒನ್ನಲ್ಲೂ ಕೂಡ ಅರ್ಜಿ ಹಾಕಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡೋ ಸಿದ್ಧತೆಗಳಾಗುತ್ತಿದೆ. ಬೆಂಗಳೂರಿನಲ್ಲಿ ಎ ಖಾತಾ ಪರಿವರ್ತನೆ ಹಿನ್ನೆಲೆಯಲ್ಲಿ ಈವರೆಗೂ ಒಟ್ಟು ಎ ಖಾತಾ ಪರಿವರ್ತನೆಗಾಗಿ 650 ಅರ್ಜಿಗಳು ಸಲ್ಲಿಕೆಯಾಗಿವೆ. ಅರ್ಜಿಗಳನ್ನು ಪರಿಶೀಲನೆ ಮಾಡುವುದಕ್ಕೆ ಜಿಪಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಶೀಘ್ರವೇ ಬೆಂಗಳೂರು ಒನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲಿಯವರೆಗೂ ಕೂಡ ಬೆಂಗಳೂರು ಒನ್ನಲ್ಲಿ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ನವೆಂಬರ್ 1ರಿಂದ ಅಂತ ಹೇಳಲಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಈ ಕುರಿತಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾಡ್ತೀವಿ ನಾವು ಸ್ವಲ್ಪ ಫಸ್ಟ್ ಸ್ಟೆಬಿಲೈಸ್ ಆಗಲಿ, ಅಪ್ಲಿಕೇಶನ್ಸ್ ಬರಲಿ. ಮಾನ್ಯ ಮಂತ್ರಿ ಅವರು ಹೇಳಿದ ಪ್ರಕಾರ ರೆಗ್ಯುಲರ್ ಆಗಿ ಜನರಿಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಡ. ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಭಾಳಷ್ಟು ಜನರು ಇಂಟ್ರೆಸ್ಟ್ ಇದೆ ಅವರಿಗೆ ಈ ಖಾತಾ ತಗೊಳ್ಳಿಕ್ಕೆ. ಸೊ ಅದಕ್ಕೆ ನಾವು ಅನುಕೂಲ ಖಂಡಿತ ಮಾಡ್ತೀವಿ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕೃತ ಚಾಲನೆ ಕೊಟ್ಟರು. ಅದಾದ ನಂತರದಲ್ಲಿ ಸ್ವಂತ ಮೊಬೈಲ್ನಲ್ಲೇ ಇದನ್ನು ಅರ್ಜಿಯನ್ನು ಹಾಕೊಳ್ಳೋ ಮೂಲಕವಾಗಿ OTPಯನ್ನು ಕೊಟ್ಟು ₹500 ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಬೆಂಗಳೂರು ಒನ್ಗಳಲ್ಲಿ ಯಾವಾಗಿಂದ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ.